ಗುರುಜಿ ಏನಿದು ಅಂತಲ್ಲ, ಕೇಳಿ ಯಾರಿದು ಅಂತ. ಅಯ್ಯೋ, ಕೇಳ ಅವಶ್ಯಕತೆ ಏನಿದೆ? ನಾವು ಹೇಳ್ತೀವಿ ಗುರುಜಿ, ನಿಮ್ಮ ಪುತ್ರ ನೀವು. ಪುತ್ರನೇ? ಹಾ, ಪುತ್ರ, ನಿಮ್ಮ ಪುತ್ರ. ಎಲ್ಲಿ ಹೋಗಿದ್ರಿ ಪಿತಾಶ್ರೀ? ಎಲ್ಲಿ ಹೋಗಿದ್ರಿ? ಎಲ್ಲೆಲ್ಲಿ ಹುಡುಕಿದ್ರಿ ಗೊತ್ತಾ? ಮತ್ತೆ ಹುಡುಕ್ತಾ ಸುಸ್ತಾಗ್ತಿದೆ, ಮತ್ತೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಇದೇನಿದು? ಇದು ಆಲೂಗೆಡ್ಡೆ ಪಲ್ಯ. ಮತ್ತೆ ಇದೇನಿದು? ಇದು ಬೇಳೆ ಅಂತ ಹೇಳ್ತಾರೆ, ದೇಸಿ ತುಪ್ಪದಿಂದ ಒಗ್ಗರಣೆ ಹಾಕಿದ್ದು. ನಮ್ಮೆಲ್ಲ ಭೋಜನ ತಿಂದು ಹಾಕಿದ್ಯಾ? ಭಸ್ಮ ಮಾಡ್ತೀನಿ. ಗುರುಜಿ, ಭಸ್ಮ ಮಾಡಬೇಡಿ. ಈಗ ಕ್ರೋಧಿತನಾಗೋಕೆ ಏನು ಲಾಭ ಇಲ್ಲ. ಈ ಭೋಜನ ಏನು, ಇನ್ಮೇಲೆ ನಿಮ್ಮೆಲ್ಲ ಸರ್ವಸ್ವ ಇವನದ್ದೇ. ಇವನು ನಿಮ್ಮ ಉತ್ತರಾಧಿಕಾರಿ, ನಿಮ್ಮ ಪುತ್ರ. ಗುರುಜಿ, ನೀವು ಸ್ಮಶಾನದ ಹತ್ತಿರ ಮರದ ಕೆಳಗೆ ಪರಂಗಿ ಇಟ್ಟಿದ್ರಲ್ವಾ, ಅದೇ ಪರಂಗಿಯಿಂದ ಪ್ರಕಟವಾಗಿದೆ ನಿಮ್ಮ ಪುತ್ರ. ಹೋಗು, ಮುತ್ಕೊಡು ನಿಮ್ ಪಿತಾಶ್ರೀ. ಪಿತಾಶ್ರೀ ಅಂತೆ, ಇನ್ನೊಂದ್ಸಲ ಪಿತಾಶ್ರೀ ಅಂದ್ರೆ. ಪಿತಾಶ್ರೀ, ನಾವು ನಿಮ್ ಪಿತಾಶ್ರೀ ಹೇಗಾದ್ವಿ? ಅಯ್ಯೋ ಗುರುದೇವ, ನೀವ್ಯಾಕೆ ಒಪ್ತಿಲ್ಲ? ಇವನು ನಿಮ್ಮ ಪುತ್ರನೇ. ನಿಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟು ದೋಷವಿದ್ಯೋ, ದೋಷವಿಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟೆಲ್ಲ ಗುಣವಿದ್ಯೋ ಇವನಲ್ಲಿ ವಿದ್ಯಮಾನವಾಗಿದೆ. ಏನ್ ಅನರ್ಥ ಮಾತುಗಳನ್ನ ನಡೆತಿದ್ದೀರಾ? ಹೊರಗೆ ಹಾಕಿ ಈ ಜೀವಿನ ನಮ್ಮ ನಿವಾಸದಿಂದ. ಜೀವಿನ? ಭಸ್ಮ ಮಾಡ್ಬಿಡ್ತೀನಿ ಪಿತಾಶ್ರೀ. ನಮ್ಮನ್ನ ಭಸ್ಮ ಮಾಡ್ತೀಯ ನೀನು? ಬಿಡಿ ಸ್ವಾಮಿ, ನೀವಿವನ ಧ್ಯಾನ ಪೂರ್ವಕವಾಗಿ ನೋಡಿ. ಇವನ ರೂಪ ರಾಶಿ ಮತ್ತು ಎಲ್ಲ ಲಕ್ಷಣ ಎಲ್ಲವೂ ನಿಮ್ದೇ ಪ್ರತಿರೂಪ. ಇವನು ನಿಶ್ಚಯವಾಗಿ ನಮ್ಮ ಪುತ್ರನೇ ಸ್ವಾಮಿ. ಇವನೇನ್ ಹೀಗೆ ಅಂದ್ಕೊಂಡು? ನನ್ನ ಪುತ್ರನೇ. ಅಯ್ಯೋ ಅಬ್ಬಾ, ಅಯ್ಯೋ, ಈಗ ನಾನೇನ್ ಮಾಡ್ದೆ? ನನಗೆ ಹೊಡಿತಿದ್ದೀರಾ? ನಾನ್ ತಯಾರಾಗಿದ್ದೀನಿ ಹೋಗೋಕೆ. ಇವತ್ ನಿನ್ನ ಯಾರು ಉಳ್ಸೋಕ್ ಸಾಧ್ಯ ಇಲ್ಲ. ನಾನ್ ನಿನ್ನ ಬಿಡೋದಿಲ್ಲ. ಅಯ್ಯೋ ಅಮ್ಮ, ಅಮ್ಮ ಬೇಡ, ಅಮ್ಮ ಬೇಡ. ಈಗಾಗ್ಲೇ ಗುರು ಮಾತೆಗೆ ಪುತ್ರ ಪ್ರಾಪ್ತಿ ಆಗಿದ್ದಾನೆ, ಗೊತ್ತಾ ನಿಮ್ಗೆ? ಶಿವ್ 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 ಶಿವ, ಇದ್ರಲ್ಲಿ ನಂದೇನ್ ಅಪರಾಧ ಇದೆ? ಹೋಗ ಅವ್ರು ಕೊಡಿರಿ, ನನ್ಗೆ ಹೊಡಿತಿದ್ದೀರಾ? ಗುರು ಮಾತೆ ಹೇಳ್ದಾಗೆ ಗುರುವರ್ಯ ಸ್ಮಶಾನಕ್ಕೆ ಹೋಗಿ ಆಲದ ಮರದ ಕೆಳಗೆ ಪರಂಗಿ ಇಟ್ಟಿದ್ರು. ಈಗ ಬಾಬಾನ ಚಮತ್ಕಾರದಿಂದ ಅವ್ರಿಗೆ ಪುತ್ರ ಪ್ರಾಪ್ತಿ ಆಯ್ತು. ಇಷ್ಟು ಶೀಘ್ರ ಪುತ್ರ ಪ್ರಾಪ್ತಿ ಆಗಿದನೋ ಇಲ್ಲ ಮರದಿಂದ ಮಾವು ಬಿತ್ತೋ? ಏನು ಉಪಹಾಸ್ಯ ಮಾಡ್ತಿದ್ಯಾ? ಸಂಭವ ಸಾಧ್ಯನಾ? ಇದೆಲ್ಲ ಬಾಬಾ ಗಂಗೂದಾಹನರ ಕಾರಣದಿಂದ ಸಂಭವವಾಗಿದೆ. ನಾವು ನಿಮ್ಗೆ ಅನಾನಸ್ ಕೊಟ್ಟು ಹೇಳಿದ್ವಲ್ವಾ, ಆಲದ ಮರದ ಕೆಳಗಡೆ ಇಡಿ ಅಂತ. ಅವಶ್ಯ ಹೇಳಿದ್ದೆ, ಅದಕ್ಕೆ ನೀವ್ ಇಟ್ಟಿದ್ರಾ? ಇಡ್ಲಿಲ್ಲ ಅಲ್ವಾ? ಇಟ್ಟಿದ್ದೆ ಶಾರದಾ. ಹಾಗಾದ್ರೆ ನಮ್ಗೆ ಪುತ್ರ ಯಾಕೆ ಪ್ರಾಪ್ತಿ ಆಗಲಿಲ್ಲ? ಅಯ್ಯೋ, ನನಗೆ ಹೇಗ್ ಗೊತ್ತಾಗುತ್ತೆ ನಿನಗ್ ಪುತ್ರ ಪ್ರಾಪ್ತಿ ಆಗ್ತಾನೋ ಇಲ್ವೋ ಅಂತ? ಹೋಗಿ ಆ ಪಂಗು ಲಂಗು ಚಂಗು ಬಾಬಾನ, ಗಂಗು ಗೆಹನ್ ಬಾಬಾನ ಕೇಳಿ ಹೋಗಿ. ಅವನು ಅವಶ್ಯ ಬೇರೆ ಫಲ ನೀಡಿರ್ಬೇಕು ಅನ್ಸುತ್ತೆ. ಬಾಬಾ ಗಂಗೂಗಾಹನರು ಅಸತ್ಯ ನುಡಿಯೋದಿಲ್ಲ, ನೀನೇ ಅಸತ್ಯ ಹೇಳ್ತಿರ್ಬಹುದು. ಅಯ್ಯೋ ನಾನು ಅಯ್ಯೋ ಅಮ್ಮ ಅಮ್ಮ, ನಿಲ್ಸು. ಬರೂ ಇವನ್ ನಮ್ಮ ಪುತ್ರ ಹೇಗಾಗೋಕೆ ಸಾಧ್ಯ? ನಾವು ಆಲದ ಮರ ಸಮಾನ. ನಾವು ಎಲ್ಲಿಯ ಈ ಈಚಲುಗಡೆ ಇವನು ಕುಳ್ಳಗಿದ್ದಾನೆ. ಇವನು ಗುರುಜಿ ಪೂರ್ಣ ರೀತಿ ನಿಕ್ಷೇಪನಾಗಿದ್ದಾನೆ. ನಿಕ್ಷೇಪನಾದ ನಂತರ ನಿಮ್ಮ ಹಾಗೆ ದುಷ್ಟ ಅಂದ್ರೆ ನಿಮ್ಮ ಹಾಗೆ ಆಗ್ತಾರೆ. ಗೊತ್ತಾಗ್ತಾ ಇಲ್ಲ ಅದೆಂತ ವಿಪತ್ತು ನಮ್ಮ ಮನೆಗೆ ಪ್ರವೇಶ ಮಾಡಿದೆ ಅಂತ. ಅವಶ್ಯ ಇವನು ವಂಚಕ, ದುಷ್ಟ, ಕಪಟಿ, ನಮ್ಮ ಪುತ್ರನೆಂದು ನಾಟಕ ಮಾಡ್ತಿದ್ದಾನೆ. ಅದಕ್ಕಾಗಿ ನಿಮ್ಮ ಪುತ್ರ ಅಲ್ವಾ ಗುರುಜಿ? ನೋಡಿ, ಆಲದ ವೃಕ್ಷದ ಕೆಳಗೆ ಪರಂಗಿ ಇಡ್ತಿದ ಹಾಗೆ ಪುತ್ರ ಉತ್ಪನ್ನವಾಗೋದಿಲ್ಲ. ಕಳಿಸಿ ಹೊರಗೆ ಹಾಕಿ, ಅವನನ್ನ ಹೊರಗೆ ಹಾಕಿ. ನಡಿ, ಅಪ್ಪ ನಡಿ ಇಲ್ಲಿಂದ ನಡಿ. ಬಿಡಿ ಪ್ರಭು, ಇವನು ನಮ್ಮ ಪುತ್ರನೇ ಮತ್ತು ನೀವು ನಮ್ಮ ಪುತ್ರನನ್ನೇ ತ್ಯಾಗ ಮಾಡುತ್ತಿದ್ದೀರಾ. ನೀವು ನಮ್ಮ ಶ್ರದ್ಧೆಯ ಮೇಲೆ ಅವಿಶ್ವಾಸ ತೋರುತ್ತಿದ್ದೀರಾ. ಇದನ್ನ ನಾವು ಖಂಡಿತ ಸಹಿಸೋದಿಲ್ಲ. ಹೇ ಭೂಮಿ ತಾಯಿ, ನಮ್ಮನ್ನು ನಿಮ್ಮ ಮಡಿಲಿಗೆ ಹಾಕಿಕೋ ಭೂಮಿ ತಾಯಿ. ತೆರೆ ನಿನ್ನ ಬಾಯಿ ಭೂಮಿ ತಾಯಿ. ಬೇಡ ಮಾತೆ, ಬೇಡ, ನನ್ನನ್ನು ಬಿಟ್ಟು ಹೋಗ್ಬೇಡಿ. ಇಷ್ಟು ಕಠಿಣ ಪರಿಶ್ರಮದಿಂದ ನಿಮ್ಮನ್ನು ಪಡೆದಿದ್ದೇವೆ ಮಾತೆ, ಹೋಗ್ಬೇಡಿ. ನಿಲ್ಲಿ
ಮಾತೆ ನಿಲ್ಲಿ. ಬೇಡಿ ಮಾತೆ. ಇಲ್ಲ ಪುತ್ರ ಇಲ್ಲ, ನಮ್ಮನ್ನು ತಡೆಯುವ ಪ್ರಯತ್ನ ಪಡಬೇಡ. ನಮ್ಮ ಸ್ವಾಮಿ ನಮ್ಮ ಪ್ರಭುವಿಗೆ ನಮ್ಮ ಶ್ರದ್ಧೆ ಮೇಲೆ ಸಂದೇಹವಿದೆ. ಈಗ ನಾವು ಜೀವಂತ ಉಳಿಯುವುದಕ್ಕೆ ಇಲ್ಲ ಯಾವುದೇ ಅಧಿಕಾರ. ಭೂಮಿ ತಾಯಿ ಈಗಲೇ ಭೂಮಿ ತೆರೆಯುತ್ತೆ ಗುರುಮಾತೆ, ಸಮಾಧಾನ ಶಾಂತಳಾಗು ವರ್ಣಮಾಲಾ, ಶಾಂತಿ. ನಮಗೆ ಸ್ವೀಕಾರವಿದೆ. ಏನು ಸ್ವೀಕಾರವಿದೆ ಸ್ವಾಮಿ? ಈ ಜೀವಿ ನಮಗೆ ಪುತ್ರ ರೂಪದಲ್ಲಿ ಸ್ವೀಕಾರವಿದೆ. ನಮ್ಮ ಮೇಲೆ ಆಣೆ? ನಿಮ್ಮ ಮೇಲೆ ಆಣೆ. ಹಾ ಪಿತಾಶ್ರೀ, ಪಿತಾಶ್ರೀ ನೀವು ನಮ್ಮನ್ನ ಸ್ವೀಕಾರ ಮಾಡಿದ್ರಾ? ಸ್ವಾಮಿ, ನೀವು ನಮ್ಮನ್ನು ಸರಿಯಾದ ಸಮಯಕ್ಕೆ ತಡೆದಿದ್ರ. ಇಲ್ದಿದ್ರೆ ನಾವು ನಿಮ್ಮಿಬ್ಬರನ್ನು ಕಳೆದುಕೊಳ್ಳೋ ನೋವಿನಲ್ಲಿ ಮುಳುಗಿ ಸಾಯ್ತಿದ್ವಿ. ನಾವು ಮುಕ್ತರಾಗಿರ್ತಿದ್ವು. ನಿಮ್ಗೂ ಕೂಡ ಹಾಗೆ ದಾರುಣ ದುಃಖವಾಗ್ತಿತ್ತು. ಅವಶ್ಯವಾಗಿ. ಪಿತಾಶ್ರೀ ನೀವು ನಮ್ಮನ್ನ ಸ್ವೀಕಾರ ಮಾಡಿದ್ರಾ? ಅಯ್ಯೋ, ಹೀಗೆ ಹೇಳ್ತಾ ನಮ್ ಕುತ್ಕೆ ಸಿಗ್ಬೇಡವೋ, ಬಿಡೋ. ವಿಚಿತ್ರ ಜೀವಿ ಇದು. ನಿಮ್ಮ ಪುತ್ರನೇ ಗುರುಜಿ. ಪಿತಾಶ್ರೀ ನೀವೊಂದು ಕಾರ್ಯ ಮಾಡಿ. ಇನ್ನು ನಮಗೆ ನಾಮಕರಣವಾಗಿಲ್ಲ, ಈಗ ನಮಗೆ ಹೆಸರಿಡಿ. ನಾನ್ ಪರಾಮರ್ಶೆ ನೀಡುವುದೇ ಗುರುಜಿ. ಇವನ ಹೆಸರೇನಾಗ್ಬೇಕು? ಏನ್ ಹೆಸರಿಡ್ಬೇಕು? ಲಂಪಟಾಚಾರ್ಯ. ಲಂಪಟ? ಇಲ್ಲ 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 ಮಣಿ, ಲಂಪಟಾಚಾರ್ಯ ಅಲ್ಲ, ಆಲದ ಮರದ ಕೆಳಗಿಂದ ಪ್ರಕಟವಾಗಿದ್ದಾನೆ, ಅದಕ್ಕೆ ಇವನ್ಗೆ ಹೆಸರಾಗ್ಬೇಕು ಆಲದಾಚಾರ್ಯ. ಇಲ್ಲ ಮಣಿ, ಇವನು ಪರಂಗಿ ಹಣ್ಣಿಂದ ಪ್ರಕಟವಾಗಿದ್ದಾನೆ, ಅದಕ್ಕೆ ಇವನು ಹೆಸರಾಗ್ಬೇಕು ಪರಂಗಿಚಾರ್ಯ. ಇಲ್ಲ ಪುತ್ರರೇ, ಇವನು ಇನ್ನು ಚಿಕ್ಕವನಲ್ವಾ? ಇವನ ಹೆಸರು ಚಿಕ್ಕಾಚಾರ್ಯವೇ ಶ್ರೇಷ್ಠ. ಇವನಿನ್ಯಾವಾಗ ದೊಡ್ಡವನಾಗ್ತಾನೆ? ನೀವ್ ಚಿಂತೆ ಮಾಡ್ಬಿಡಿ ಪ್ರಭು, ಇವನ್ ಯಾವಾಗ ದೊಡ್ಡವನಾಗ್ತಾನೋ ಇವನ ಹೆಸರು ಪರಿವರ್ತನೆ ಮಾಡಿ ದೊಡ್ಡಾಚಾರ್ಯ ಅಂತ ಇಡೋಣ. ಏನು ಪುತ್ರ, ನಿಂಗೆ ಈ ಹೆಸರು ರುಚಿಸುತ್ತಲ್ವಾ? ತುಂಬಾ ಮಧುರವಾದ ಹೆಸರು. ಏನು ಪಿತಾಶ್ರೀ ನಿಮ್ಮದೇನು ವಿಚಾರ? ನಮ್ಮ ಸಾಧನೆಯ ಸಮಯವಾಗಿದೆ. ನಮ್ಮನ್ನು ಜೊತೆಲಿ ಕರೆದುಕೊಂಡು ಹೋಗಿ ಪಿತಾಶ್ರೀ. ಎಲ್ಲಿಗೆ ಬರ್ತೀಯ? ಕೂತ್ಕೋ, ಇಲ್ಲೇ ಕೂತ್ಕೋ, ಹೋಗತ್ತಾಗಿ. ಮಾತೆ, ಪಿತಾಶ್ರೀ ಹೋಗ್ತಾರೆ, ತಡೀರಿ, ನಾನು ಅವ್ರ ಜೊತೆಗೆ ಹೋಗ್ಬೇಕು ಮಾತೆ. ಇಲ್ಲ ಇಲ್ಲ, ನೀವು ಶಾಂತರಾಗಿ. ನಿಮ್ಮ ಪಿತಾಶ್ರೀ ಸಾಧನೆಗೆ ಹೋಗಿದ್ದಾರೆ, ಶೀಘ್ರ ಹಿಂತಿರುಗುತ್ತಾರೆ. ಇಲ್ಲ, ನಾವು ಪಿತಾಶ್ರೀ ಜೊತೆಗೆ ಹೋಗ್ಬೇಕು ಮಾತೆ. ಪುತ್ರ. ಗುರುಬ್ರತ ಶಾಂತಿ, ಗುರುಬ್ರತ ಶಾಂತಿ. ನಮಗೆ ಗೊತ್ತಿದೆ ನೀವು ಪಿತಾಶ್ರೀ ಎಲ್ಲಿಗೆ ಹೋಗಿದ್ದಾರೆ ಅಂತ. ನಾವು ಆಮೇಲೆ ಅಲ್ಲಿ ಕರ್ಕೊಂಡು ಹೋಗ್ತೀವಲ್ಲ, ನೀವೀಗ ಭೋಜನದ ಕಡೆ ಧ್ಯಾನ ಕೇಂದ್ರೀಕರಿಸಿ. ಹೋಗಿ ಭೋಜನ ಮಾಡಿ ಹೋಗಿ. ಅಯ್ಯೋ ಶಾರದಾ ಅಮ್ಮ, ಒಂದ್ ವೇಳೆ ನಿಮ್ಮಿಬ್ರಿಗೂ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂತಂದ್ರೆ ಹೋಗಿ ನಿಮ್ ಬಾಬಾ ಹತ್ರ ಮತ್ತೊಂದು ಹಣ್ಣನ್ನ ತಗೊಂಡ್ ಬನ್ನಿ. ನಾನು ನನ್ನ ಪ್ರಾಣನ ಮತ್ತೆ ಸಂಕಟಕ್ಕೀಡು ಮಾಡಿ ಪುನಃ ಆ ಮರದ ಕೆಳಗೆ ಇಟ್ಟು ಬರ್ತೀನಿ. ಆ ಬಾಬಾ ತನ್ನ ಬಿಡಾರದ ಮರುಗ ಹೊತ್ಕೊಂಡು ಹೋಗಿರ್ತಾರೆ. ಸದ್ಯ ಒಳ್ಳೇದೇ ಆಯ್ತು, ಹೋಗ್ಲಿ ಬಿಡು ಅಮ್ಮ. ಅಲ್ಲ, ಆಲದ ವೃಕ್ಷದ ಕೆಳಗೆ ಪರಂಗಿ ಮತ್ತೆ ಅನಾನಸ್ ಇಡೋದ್ರಿಂದ ಪುತ್ರ ಪ್ರಾಪ್ತಿ ಆಗ್ತಾನೇನೋ ಹೇಳು. ಪೂರ್ತಿ ಮೂಢನಂಬಿಕೆ. ನೋಡಿದ್ರ ಅಮ್ಮ, ಮಹಾನ್ ಬಾಬಾ ಗಂಗೂಗಹನರು ಕೇವಲ ಒಂದೇ ರಾತ್ರಿಯಲ್ಲಿ ಪರಂಗಿಯಿಂದ ಪುತ್ರನ ಸೃಷ್ಟಿ ಮಾಡಿದವರ. ಅವ್ರ ಬಗ್ಗೆ ಇವ್ರ ಮನ್ಸಲ್ಲಿ ಸ್ವಲ್ಪವೂ ಶ್ರದ್ಧೆ ಇಲ್ಲ. ಇವರು ಅಸತ್ಯ ಹೇಳ್ತಿದ್ದಾರೆ ಅಮ್ಮ. ಇವರು ಅನಾನಸ್ ಇಟ್ಟೇ ಇರೋದಿಲ್ಲ, ಇವರೇ ಎಲ್ಲ ತಿಂದಿರ್ತಾರೆ. ಇಲ್ಲ 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 ರಾಮ, ಈ ಅನಾನಸ್ ಅನ್ನು ನಿಜವಾಗ್ಲೂ ತುಂಬಾ ಸ್ವಾದಿಷ್ಟವಾಗಿದೆ. ಅಮ್ಮ, ಹೀಗೆ ಇವರು ಕೂಡ ತಿಂದಿರ್ತಾರೆ. ಅಮ್ಮ, ಈಗ ಇವ್ರ ಕಾರಣದಿಂದ ನಮ್ಗೆ ಪುತ್ರ ರತ್ನದ ಪ್ರಾಪ್ತಿಯೇ ಆಗಿಲ್ಲ. ನೀವು ಅಜ್ಜಿ ಆಗೋದ್ರಿಂದ ವಂಚಿತರಾಗಿದ್ದೀರಾ. ನಿನ್ನ ಬಾಗಿಲಲ್ಲಿ ನಿಂತ ಜೋಗಿ, ಆಗೇನು ನಿನ್ನ ಪ್ರೇಮ ರೋಗಿ. ದ್ವಾರ ತೆರಿ ದೇವಿ. ತೆರೆಯೋದಿಲ್ಲ. ದೇವಿ ಸೌದಾಮಿನಿ, ಅಂತಹ ಯಾವ ಅಪರಾಧ ಮಾಡಿದ್ದೇವೆ ನಾವು? ಹೀಗೆ ದ್ವಾರಪಾಲಕನ ಹಾಗೆ ದ್ವಾರದ ಬಳಿ ನಿಲ್ಲಿಸಿ ದಂಡನೆ ನೀಡ್ತಿದ್ದೀರಾ ನಮಗೆ? ನಿಮ್ ಮಾತಿಗೆಲ್ಲ ಮರಳಾಗಲ್ಲ. ಈಗ ನಮ್ಮಿಂದ ಏನ್ ತಪ್ಪಾಯ್ತು? ನೀವ್ ಹೇಳಿದ್ರೆ ನೀವು ಕೇವಲ ನಮ್ಮನ್ ಮಾತ್ರ ಪ್ರೀತಿಸ್ತೀರಾ ಅಂತ. ಹಾ, ಸತ್ಯವೇ? ಹಾಗಿದ್ರೆ ಇವಾಗ ಪುತ್ರ ಎಲ್ಲಿಂದ ಬಂದ? ಈ ಸಮಾಚಾರ ಇಲ್ಲಿವರೆಗೆ ಬಂತ? ದೇವಿ ಸೌದಾಮಿನಿ, ನಾವ್ ಹೇಗೆ ಹೇಳೋದು ನಿಮ್ಗೆ? ಗೊತ್ತಿಲ್ಲ ಯಾವ ಡೋಂಗಿ ಗಂಟು ಬಿದ್ದಿದಾನೋ ನಮ್ಮನ್ನ ಪಿತಾ ಅಂತ ಹೇಳ್ತಿದ್ದಾನೆ. ನೀವು ಚಿಂತೆ ಮಾಡಬೇಡಿ, ನಾವು ಶೀಘ್ರ ಈ ಸಮಸ್ಯೆಗೆ ಸಮಾಧಾನ ಹುಡುಕ್ತೇವೆ. ನೀವೀಗ ದ್ವಾರ ತೆರೆಯಿರಿ. ನಮಗೆ ಆಶ್ಚರ್ಯವೇ ಇಲ್ಲ. ಯಾವ ರೀತಿ ನೀವು ಚೇಷ್ಟೆ ಮಾಡ್ತಿರೋ ಗೊತ್ತಾಗೋದೇ ಇಲ್ಲ. ಈ ನಗರದಲ್ಲಿ ನಿಮ್ಮಿಂದ ಎಷ್ಟು ಪುತ್ರರು ಆಟ ಆಡ್ತಿದಾರೋ. ಅದಂತೂ ಹೌದು.
ಆದ್ರೆ ನಾವು ಶಪಥ ಮಾಡಿ ಹೇಳ್ತೇವೆ, ಯಾವುದೇ ಕಾರಣಕ್ಕೂ ಈ ಪುತ್ರ ನನ್ನದಲ್ಲ. ಅದೇನೆಂದ್ರೆ ವರುಣ ಮಾಲಾಳ ಮನ ಉಳಿಸೋಕೆ ಆಲದ ವೃಕ್ಷದ ಕೆಳಗೆ ಪರಂಗಿಟ್ಟು ಬಂದಿದ್ವಿ. ನಾವು ದುಃಖಿಯಾಗಿದ್ದೇವೆ. ಆದ್ರೆ ನಾವು ದ್ವಾರವನ್ನ ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ. ಹಾ ದೇವಿ ಸೌದಾಮಿನಿ, ದ್ವಾರ ತೆಗೀರಿ. ನಾವು ನಿಮ್ಮ ಮಡಿಲ ಮೇಲೆ ತಲೆ ಇರಿಸಿ ನಮ್ಮ ದುಃಖ ಕಡಿಮೆ ಮಾಡಿಕೊಳ್ಳ ಬಯಸುತ್ತೇವೆ, ವಿಶ್ರಾಮ ಮಾಡೋಕೆ ಬಯಸುತ್ತೇವೆ. ನೀನ್ ಇಲ್ಲಿ ಹೇಗೆ? ಏನ್ ಮಾಡ್ಬೇಕಿದ್ ಗುರುಜಿ? ಇವನು ಹಠ ಹಿಡಿದು ಕೂತಿದ್ದ ಬರ್ಲೇಬೇಕಂತ. ಅದಕ್ಕೆ ನಾವು ನಿಮ್ಮ ಮುದಿಯ ವಯಸ್ಸಲ್ಲಾದ ಪ್ರಥಮ ಪ್ರಿಯ ಪುತ್ರನಿಗೆ ಆಗಲ್ಲ ಅಂತ ಹೇಳಕ್ಕಾಗಲಿಲ್ಲ ಗುರುಜಿ. ನಿಮ್ಮಿಬ್ಬರನ್ನ ನಾನು ಆಮೇಲೆ ನೋಡ್ಕೋತೇನೆ. ಹಾ ಪಿತಾಶ್ರೀ, ನಿಮ್ಮ ಅಭಿಲಾಷೆ ಈ ದ್ವಾರ ತೆರೆಯೋದಲ್ವಾ? ಅವಶ್ಯ ಅವಶ್ಯ, ಪ್ರಯತ್ನ ಅದನ್ನೇ ಪಡ್ತಿದ್ದೀವಿ. ಸರಿ ಬನ್ನಿ ಈ ಕಡೆ. ಯಾಕೆ ಬರ್ಬೇಕು? ಕ್ಷಮೆ. ಅಯ್ಯೋ ಪಿತಾಶ್ರೀ, ನಮಗೆ ಮಾತೇನು ಸಿಕ್ಕಾಯ್ತು, ಮತ್ತೆ ನೀವು ಸಿಕ್ಕಾಯ್ತು, ಮತ್ತೆ ನಿಮ್ಮ ಕಾರಣ ಸಹೋದರಿಯೂ ಸಿಕ್ಕಾಯ್ತು. ತುಂಬಾ ಸುಂದರವಾಗಿದ್ದಾಳೆ ನಮ್ಮ ಸಹೋದರಿ. ಸೋದರಿನಾ? ಇಲ್ಲ ಇಲ್ಲ, ಇವ್ರನ್ನ ಸೋದರಿ ಅಲ್ಲ ಚಿಕ್ಕಾಚಾರ್ಯ. ಮತ್ತೆ ಈ ದೇವಿ ಯಾರು? ನಾನು ಹೇಳ್ತೀನಿ. ಇವರು ಸೌದಾಮಿನಿ ದೇವಿ. ನಮ್ಮ ಮಾತಿನ ತಾತ್ಪರ್ಯ ಏನೆಂದ್ರೆ ವಿಜಯನಗರದ ರಾಜ ನರ್ತಕಿ. ಆದರೆ ನೀವು ಹೇಳುತ್ತಿದ್ದೀರಿ ನೀವು ಸಾಧನ ಮಾಡಕ್ ಹೋಗ್ತಿದ್ದೀವಿ ಅಂತ. ಅವಶ್ಯ ಅದನ್ನೇ ಮಾಡಕ್ ಬಂದಿದ್ವು. ಅಲ್ಲ ಅಂದ್ರೆ ನಾವು ಮಾಡೋಕ್ ಹೋಗ್ತಿದ್ವು. ಆದ್ರೂ ನೀವೇಗಿಲ್ಲಿ ಇವರ ದ್ವಾರದ ಬಳಿ ಹೇಗೆ? ಅದೇನೆಂದ್ರೆ ಅದೇನಾಯ್ತು ಅಂದ್ರೆ ನಮ್ಮ ದ್ವಾರ ಹೊರಗಡೆಯಿಂದ ಬಂದಾಗಿತ್ತು. ನಾವು ಸಹಾಯಕ್ಕಾಗಿ ಕೂಗಿದ್ವು. ಆಗ ನಮ್ಮ ಸಹಾಯ ಕೇಳಿಸಿ ಇವ್ರು ಬಂದ್ರು. ಅಷ್ಟರಲ್ಲಿ ನೀವು ನಿಮ್ ಸಹಾಯನ ಈ ರೀತಿ ಮಾಡಿದ್ರಿ. ಆದ್ರೆ ಇದ್ರಲ್ಲಿ ಇಷ್ಟೊಂದು ಖುಷಿ ಪಡುವ ವಿಚಾರ ಏನಿದೆ ಸೌದಾಮಿನಿ ದೇವಿ? ಚಿಕ್ಕಾಚಾರ್ಯ, ಹೋಗೋ ಮನೆಗೆ ಹೋಗೋ. ಅಯ್ಯೋ, ಆದರೆ ನೀವು ಸಾಧನಾಗೆ ಪ್ರಸ್ಥಾನ ಮಾಡಬೇಕಿತ್ತಲ್ಲವೇ? ಮತ್ತೆ ನಮ್ಮನ್ನು ಕರೆದುಕೊಂಡು ಹೋಗಿ ನಮಗೂ ಕಲಿಸಿಕೊಡಿ ಸಾಧನ. ಚಿಕ್ಕಾಚಾರ್ಯ, ನೀನಿನ್ನೂ ಬಾಲಕ. ನೀವು ದೊಡ್ಡವರಾದ್ಮೇಲೆ ನಾವು ನಿಮಗೆ ಸಾಧನೆಯ ಪ್ರಕ್ರಿಯೆ ಹೇಳಿಕೊಡ್ತೇವೆ. ನಡಿ, ಈಗ ಮನೆಗೆ ಹೋಗೋಣ. ಹೋಗಿ ಮತ್ತೊಮ್ಮೆ ಈ ದ್ವಾರದ ಬಳಿ ಯಾವತ್ತೂ ಬರಬೇಡಿ. ಅದು ಯಾಕಂದ್ರೆ ನೀವು ಸಮಸ್ಯೆನ ಬಗೆಹರಿಸಿದ್ರಲ್ಲ, ಅದಕ್ಕೆ. ಚಿಕ್ಕಾಚಾರ್ಯ, ಈಗ ನೀನು ಬೇಗನೆ ಇಲ್ಲಿಂದ ಮನೆ ಕಡೆ ಪ್ರಸ್ಥಾನ ಮಾಡಿ. ಆದ್ರೆ ನಾವೊಬ್ರೆ ಹೇಗೆ ಹೋಗೋದು? ಹೇಗೆಂದ್ರೆ ನಾವು ಹೋಗೋ ಹಾಗೆ. ನೀವು ದೊಡ್ಡವರು, ನಾವು ಬಾಲಕ. ನಾವು ನಿಮ್ಮ ಜೊತೆ ಬರ್ತೀವಿ. ನಾವು ದರ್ಬಾರಿಗೆ ಹೋಗಬೇಕು. ನಾವು ಬರುತ್ತೇವೆ. ಇಲ್ಲ, ನಾವು ಬರುತ್ತೇವೆ ನಿಮ್ಮ ಜೊತೆ. ನಾವು ಯಾವತ್ತೂ ರಾಜ ದರ್ಬಾರ್ ನೋಡೇ ಇಲ್ಲ. ರಾಜ ದರ್ಬಾರಿಗೆ ಬಾಲಕರು ಬರುವುದಕ್ಕೆ ನಿರ್ಬಂಧಿಸಿದೆ. ಚಿಕ್ಕಾಚಾರ್ಯ, ನೀವಿನ್ನು ಬಾಲಕರು. ನೀವ್ ಯಾವಾಗ ದೊಡ್ಡವರು ಆಗ್ತಿರೋ ಆವಾಗ ಹೋಗೋಣ. ನಡೀರಿ. ಸರಿ ಗುರುಜಿ. ಸರಿ ಗುರುಜಿ. ಪ್ರಣಾಮ ಆಚಾರ್ಯರೇ. ಹಾ, ಪ್ರಣಾಮ ಪ್ರಣಾಮ. ಆಚಾರ್ಯರೇ, ನಾವು ಬಾಯ್ ಮುಚ್ಚೋ.
ಒಂದು ಶಬ್ದ ಹೊರಗೆ ಬಂದ್ರೂ ಭಸ್ಮ ಮಾಡ್ತೇನೆ. ಆಜೀವನ ಗಿಳಿ ಮಾಡ್ಬಿಡ್ತೇವೆ. ಇಲ್ಲ 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 ಇಲ್ಲ, ಏನು ಕೇಳೋದಿಲ್ಲ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಗುರುವರ್ಯ, ಇತ್ತೀಚೆಗೆ ಸಮಸ್ತ ವಿಜಯನಗರದಲ್ಲಿ ಚರ್ಚೆ ಆಗುತ್ತಿರುವುದೇನೆಂದರೆ ಅಸತ್ಯ ಮಹಾರಾಜ. ಜನರು ವ್ಯರ್ಥವಾಗಿ ಪ್ರಲಾಪ ಮಾಡುವ ಅತಿರಿಕ್ತ ಬೇರೆ ಕಾರ್ಯವೇ ಇಲ್ಲ ಮಹಾರಾಜ. ಅದು ವರುಣಮಾಲಾಳನ್ನು ಪ್ರಸನ್ನಗೊಳಿಸುವುದಕ್ಕೆ ನಾವು ಆ ಪರಂಗಿ ಹಣ್ಣನ್ನು ಆಲದ ವೃಕ್ಷದ ಕೆಳಗೆ ಇಟ್ಟು ಬಂದಿದ್ದೆವು ಅಷ್ಟೇ. ಈಗ ನೀವೇ ಹೇಳಿ, ಪರಂಗಿಯಿಂದ ಎಲ್ಲಾದ್ರೂ ಬಾಲಕೋತ್ಪನ್ನವಾಗ್ತಾನಾ? ಗುರುವರ್ಯ, ಆ ಆಲದ ಮರ, ಬಾಲಕ, ಪರಂಗಿ ಏನ್ ಹೇಳ್ತಿದ್ದೀರಿ ನೀವು? ನಮಗೆ ಅರ್ಥ ಆಗ್ತಿಲ್ಲ. ಮಹಾರಾಜ, ಈಗ ನೀವೇ ಹೇಳ್ತಿದ್ರಿ ಸಮಸ್ತ ವಿಜಯನಗರದಲ್ಲಿ ಚರ್ಚೆ ಆಗ್ತಿದೆ ಅಂತ. ಹಾ, ಹಬ್ಬದ ಚರ್ಚೆ. ಹಬ್ಬ? ಹಾ ಗುರುವರ್ಯ, ನಾವು ಕೇಳಿದ್ವಿ ನೀವು ಯಾವುದೋ ಹಬ್ಬದ ಆಯೋಜನೆ ಮಾಡುತ್ತಿದ್ದೀರಿ ಎಂದು. ಗುರುಮಾತೆ ಸ್ವಯಂ ಬಂದಿದ್ದರು ಮಹಾರಾಣಿ ಚಿನ್ನದೇವಿ ಮತ್ತು ಮಹಾರಾಣಿ ತಿರುಮಲಾಂಬರಿಗೆ ಆಮಂತ್ರಣ ನೀಡುವುದಕ್ಕೆ. ಮತ್ತೆ ಈ ಪರಂಗಿ ಮತ್ತು ಬಾಲಕ ಇಲ್ಲಿಂದ ಬಂತು. ಹಬ್ಬವಿದ್ಯಲ್ಲ ಮಹಾರಾಜ, ಹಬ್ಬಕ್ಕೆಂದು ನಾವು ಪರಂಗಿನ ಆಮಂತ್ರಿಸಿದ್ದೇವೆ, ಬಾಲಕನನ್ನು ಆಮಂತ್ರಿಸಿದ್ದೇವೆ. ಗುರುಮಾತೆ ಇದನ್ನು ಹೇಳುತ್ತಿದ್ದರು, ಈ ಹಬ್ಬದ ಆಯೋಜನೆ ಯಾವುದೋ ವಿಶೇಷ ಪ್ರಯೋಜನಕ್ಕಾಗಿರುತ್ತದೆ ಎಂದು. ಗುರುವರ್ಯ, ನಾವು ತಿಳಿಯ ಬಯಸುತ್ತೇವೆ. ಶುಭ ಸಮಾಚಾರವೇ? ಮಹಾರಾಜ, ನಿಮಗೆ ಚೆನ್ನಾಗಿ ತಿಳಿದೇ ಇದೆ. ವರುಣಮಾಲಾ ನಮ್ಮ ಧರ್ಮಪತ್ನಿ ಏನಿದಾರೋ, ವಿಜಯನಗರದ ಸುರಕ್ಷತೆ, ಉನ್ನತಿ, ವಿಕಾಸಕ್ಕಾಗಿ ಅವರು ತುಂಬಾ ವ್ರತ ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ. ಹಾಗೆ ಯಾವುದೋ ವ್ರತ ಇಟ್ಕೊಂಡಿದ್ದಾರೆ ಮತ್ತು ಈಶ್ವರ ಅವರ ಮನೋಕಾಮನೆ ಪೂರ್ಣಗೊಳಿಸಿದ್ದಾನೆ. ಅದಕ್ಕೆ ಹಬ್ಬ ಮಾಡ್ತಿದ್ದಾರೆ. ಅದ್ಭುತ ಅದ್ಭುತ, ಅತ್ಯಂತ ಪ್ರಸನ್ನತೆಯ ಅವಕಾಶವಿದು. ನಾವು ಸ್ವಪರಿವಾರದ ಸಮೇತ ಬರುತ್ತೇವೆ. ಅದು ನಮ್ಮ ಭಾಗ್ಯ ಮಹಾರಾಜ. ಮಂತ್ರಿವರ್ಯ, ಮಹಾರಾಜ, ಇಂದಿನ ದರ್ಬಾರಿನ ಕಾರ್ಯವಾಹಿ ಆರಂಭ ಮಾಡಿ. ತಮ್ಮಾಜ್ಞೆ ಮಹಾರಾಜ. ಮಹಾರಾಜ, ಅದೇನೆಲ್ಲೋ ನೀನಿಲ್ಲೇನ್ ಮಾಡ್ತಿದ್ಯಾ? ಏನು ಆಚಾರ್ಯರೇ, ನಾವಿಲ್ಲೇನ್ ಮಾಡ್ತಿದ್ದೀವ? ಅಯ್ಯೋ, ನಾವಿಲ್ಲಿನ ಮಹಾಮಂತ್ರಿ. ಒಂದ್ ವೇಳೆ ನೀವೇನಾದ್ರೂ ಹೇಳೋದಿದ್ರೆ ಹೇಳಿ, ನಾವು ಸುಮ್ಮನಿರ್ತೀವಿ. ಇಲ್ಲ ಇಲ್ಲ, ನೀವು ನಿಮ್ಮ ಕಾರ್ಯವಾಹಿ ಪ್ರಾರಂಭ ಮಾಡಿ. ಮಹಾರಾಜ, ನಾವೇನು ಹೇಳ ಬಯಸುತ್ತಿದ್ದೇವೆಂದರೆ, ಈಗಲೇ ಮನೆಗೆ ಹೋಗು. ನೀನು ಏನು ಮನೆಗೆ ಹೋಗ್ಬೇಕಾ? ನೀನಾ? ನಾವು ನಿಮ್ಗಲ್ಲ, ಅವನ್ಗೆ ಹೇಳ್ತಿದ್ದೀವಿ. ಗುರುವರ್ಯ, ನೀವು ದೊಡ್ಡವರು. ನೀವು ನನಗೆ ನೀನ್ ಮನೆಗೆ ಹೋಗು ಅಂತ ಹೇಳ್ಬೋದು, ಆದ್ರೆ ನೀವು ನನ್ನನ್ನು ಮನೆಗೆ ಕಳ್ಸೋದಕ್ಕೆ ಬಯಸ್ತಿದ್ದೀರಾ. ದರ್ಬಾರಿನ ಕಾರ್ಯವಾಹಿ ಈಗಷ್ಟೇ ಪ್ರಾರಂಭವಾಗಿದೆ. ಗುರುವರ್ಯ, ನಿಮ್ಮ ಆರೋಗ್ಯ ಸರಿಯಾಗಿದೆಯೇ? ಮಹಾರಾಜ, ನಾವು ಸ್ವಸ್ಥರಿದ್ದೇವೆ. ಎಷ್ಟು ಅಲ್ಲೇ ನಿಂತ್ಕೋ. ನಾನೆಲ್ಲ ಅಲ್ಲಾಡ್ತಿದ್ದೀನಿ ಆಚಾರ್ಯರೇ. ಉಸಿರು ತಗೊಂಡಾಗ ಹೊಟ್ಟೆ ಅಲ್ಲಾಡ ಸಹಜ ಆಚಾರ್ಯರೇ. ಗುರುವರ್ಯ, ಏನಾಗಿದೆ ನಿಮಗೆ? ಅಲ್ಲಾಡ್ಬೇಡ, ಹಿಡಿ, ನಿಂತ್ಕೋ. ಸಿಪಾಯಿಗಳೇ, ಹಿಡೀರಿ ಅವನನ್ನ. ನಮ್ಮ ಸಮೀಪ ಬರಬೇಡಿ, ಇಲ್ಲದಿದ್ರೆ ನಮ್ಮ ಮಂತ್ರ ಶಕ್ತಿಯಿಂದ ಭಸ್ಮ ಮಾಡುತ್ತೇವೆ. ಭಸ್ಮ ಮಾಡ್ತಾನಂತೆ. ಇಲ್ಲಿವರೆಗೂ ಇವ್ರ ಪಿತ ಯಾರನ್ನು ಭಸ್ಮ ಮಾಡೋಕ್ಕಾಗ್ಲಿಲ್ಲ, ಈಗ ಪುತ್ರ ಭಸ್ಮ ಮಾಡ್ತಾನಂತೆ. ಆದೇಶ ನೀಡಿದೆ ತಾನೆ ಮನೆಗೆ ಹೋಗಕ್ಕೆ. ಕ್ಷಮಿಸಿ ಬಿಡಿ, ನಮ್ಮಿಂದ ತಪ್ಪಾಯ್ತು ಪಿತಾಶ್ರೀ. ಪಿತಾಶ್ರೀ? ಪಿತಾಶ್ರೀ? ಗುರುವರ್ಯ, ಯಾರೀ ಬಾಲಕ? ಮತ್ತಿವನು ನಿಮ್ಮನ್ನು ಪಿತಾಶ್ರೀ ಎಂದೇಕೆ ಸಂಬೋಧಿಸುತ್ತಿದ್ದಾನೆ?
ಇವನೇನ ಗುರುವರಿಯರ ಪುತ್ರ, ಇವನ ಬಗ್ಗೆ ಅಮ್ಮ ಮತ್ತೆ ಶಾರದಾ ಹೇಳ್ತಿದ್ದಿದ್ದು.